ಅಮ್ಮ ನಾನು ಒಂದು 2 ದಿನ ಇಲ್ಲೇ ಇರಲ್ಲ. ಖುಷಿನ ಬಿಟ್ಟು ಹೋಗಕ್ಕೆ ಮನಸ್ಸೇ ಬರ್ತಿಲ್ಲ. ನೀನು ಇಲ್ಲೇ ಇದ್ದರೆ ಅವಳು ನಿನ್ನ ಹಚ್ಕೋತಾಳೆ ಭಾವನಾ. ಹಾಗಂತ ನೀನಿಲ್ಲಿ ಇರಬೇಡ ಅಂತ ನಾನು ಹೇಳ್ತಿಲ್ಲ. ನೀನಿಲ್ಲಿರಬೇಕೋ ಬೇಡವೋ ಅನ್ನೋದು ನಿನ್ನ ಗಂಡನ ಮನೆ ನಿರ್ಧಾರ ಅಲ್ವೇನಮ್ಮ? ಅವ್ರನ್ನೂ ಒಂದು ಮಾತು ಕೇಳಬೇಕಲ್ವಮ್ಮ? ಗೌಡ್ರೆ, ಅಕ್ಕ 1-2 ದಿವಸ ಮನೇಲಿ ಇರಲಿ ಅಲ್ವಾ? ಅದು ಭಾವನಾ, ನೋಡಮ್ಮ, ಈಗಿನ್ನೂ ನೀನು ಆ ಮನೆಯವ್ರಿಗೆ ಹೊಂದ್ಕೊಳ್ತಾ ಇದೀಯಾ. ಇಂಥ ಸಮಯದಲ್ಲಿ ಇಲ್ಲಿರೋದು ಅಷ್ಟು ಚೆನ್ನಾಗಿರಲ್ಲ ಮಗಳೇ. ಯಾವಾಗ ನಿನಗೆ ಖುಷಿ ನೋಡ್ಬೇಕನ್ಸುತ್ತೆ ಬಾ, ನೋಡ್ಕೊ, ನಿಮ್ಮ ಮನೆಗೆ ಹೋಗು. ಹೌದು ಭಾವನಾ, ಮಾವ ಹೇಳ್ತಿರೋದು ಸರಿಯಾಗೇ ಇದೆ. ಗಂಡ ಹೆಂಡತಿ ಜೊತೆಗಿದ್ರೇನೆ ಚಂದ. ನಾವು ಮಗುನ ಚೆನ್ನಾಗಿ ನೋಡ್ಕೋತೀವಿ, ನೀನೇನು ಯೋಚನೆ ಮಾಡಬೇಡ. ಖುಷಿ ನೋಡು, ತಾತ ಅಜ್ಜಿ ಮಾತು ಕೇಳಬೇಕು, ಯಾವುದಕ್ಕೂ ಹಠ ಮಾಡಬಾರ್ದು. ನಿನಗೆ ರಜಾ ಬರುತ್ತಲ್ಲ, ಆಗ ನಾನು ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನನ್ನನ್ನು ನೋಡಬೇಕು ಅಂತ ನೀನು ಹಠ ಮಾಡಬಾರ್ದು, ಆಯ್ತಾ? ಚೆನ್ನಾಗಿ ಓದಬೇಕು. ಇನ್ನೊಂದು 2 ದಿನದಲ್ಲಿ ನಾನೇ ಬಂದು ನಿನ್ನನ್ನು ನೋಡ್ತೀನಿ, ಓಕೆನಾ? ಸರಿ ಭಾವನಮ್ಮ. ಭಾವನಾ, ಹೋಗಿ ಬರ್ತೀನಿ ಅದಕ್ಕೆ. ಹೇಳ್ದು ಅಂತ ಬೇಜಾರು ಮಾಡ್ಕೋಬೇಡ ಮಗಳೇ, ನೀನು ಒಳ್ಳೇದಕ್ಕೆ ಹೇಳಿದ್ದೀನಮ್ಮ. ಹುಷಾರು. ಹೋಗಿ ಬರ್ತೀನಿ ಅಜ್ಜಿ. ಬರ್ತೀನಿ. ಒಳ್ಳೆ ಅತ್ತೆ, ಯಾಕಿಲ್ಲಿ ಹೀಗೆ ಒಬ್ಬರೇ ಬೇಜಾರಾಗಿ ಕೂತ್ಕೊಂಡಿದ್ದೀರಾ? ಮನೇಲಿ ಯಾರೂ ಕಾಣ್ತಾನೆ ಇಲ್ಲ. ಭಾವನಾ ಎಲ್ಲೋದ್ರು? ಸಿಂಚನೂ ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲಿ ಹೋದ್ರು? ಅವಳ ಗಂಡನ ಮನೆಗೆ ಹೋದ್ಲು. ಗಂಡನ ಮನೆಗ? ಅಲ್ಲ, ಆ ಮನೆ ಸರಿ ಇಲ್ಲ, ಇನ್ಯಾವತ್ತೂ ಆ ಮನೆ ಹೊಸಲು ತುಳಿಯಲ್ಲ ಅಂತದವರು ಈಗ ಮತ್ತೆ ಅಲ್ಲಿಗೆ ಯಾಕೆ ಹೋಗಿದಾರತ್ತೆ? ಆ ಮನೆಯವರು ನನ್ನ ಮಕ್ಕಳಿಗೆ ಏನು ಮಾಡಿದಾರೇನೋ ಗೊತ್ತಿಲ್ಲ, ಯಾರೂ ನೆಮ್ಮದಿಯಾಗಿಲ್ಲ. ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾರೆ. ಈಗ ಅಂಥದ್ದೇನಾಯ್ತು? ಏನು ಮಾಡಿದ್ರು ಆ ಮನೆಯವರು? ಹರೀಶ ಇದ್ದಾನಲ್ಲ, ಅವನೇನೋ ವಿಷ ತಗೊಂಡ್ಬಿಟ್ಟಿದ್ದಂತೆ.
ಅದನ್ನೆಲ್ಲ ಮರಿಗೌಡನೇ ನನಗೆ ಹೇಳ್ದ. ಅಯ್ಯೋ, ಇಷ್ಟೆಲ್ಲ ಆಗೋಯ್ತಾ ಅತ್ತೆ? ಅಲ್ಲ, ಇದೆಲ್ಲ ನಿಜ ಅಂತ ಅನ್ಸುತ್ತಾ ನಿಮಗೆ? ಆ ಮನೇಲಿ ಏನು ನಡೆದ್ರು ನನಗೆ ನಿಜ ಅನ್ಸಲ್ಲ. ಅವ್ರು ಏನಾದರೂ ಪ್ಲ್ಯಾನ್ ಮಾಡ್ತಾರೆ, ದಡ್ರ ಥರ ನನ್ನ ಮಕ್ಕಳು ಅದನ್ನು ನಂಬ್ತಾರೆ. ಏನು ಹೇಳಿದ್ರು ಅಷ್ಟೇ ಅದು. ಅತ್ತೆ, ಹೆಣ್ಮಕ್ಳಿಗೆ ಗಂಡನೋ ವಿಚಾರ ಬಂದಾಗ ಅಪ್ಪ ಅಮ್ಮನೂ ಮರ್ತು ಬಿಡ್ತಾರೆ. ಅದೇ ಏನಾದರೂ ಸಮಸ್ಯೆ ಬಂತು ಅಂತ ಇಟ್ಕೊಳ್ಳಿ, ಆಗ ಮೊದಲು ನೆನಪಾಗೋದು ತವ್ರ ಮನೆಯೇ. 1000 ಸಮಸ್ಯೆಯನ್ನು ಹೊತ್ಕೊಂಡು ಬರ್ತಾರೆ. ಅದನ್ನೆಲ್ಲ ಸರಿ ಮಾಡೋಣ ಅನ್ನೋಷ್ಟರಲ್ಲಿ ಹೇಳ್ದೆ ಕೇಳ್ದೆ ಹೊರಟೋಗ್ತಾರೆ. ಇವರಿಂದ ನನಗೆ ನೆಮ್ಮದಿನೇ ಇಲ್ದಂಗಾಗಿದೆ. ಛೇ, ಹೋಗಲಿ ಬಿಡಿ ಅತ್ತೆ, ನಿಮ್ಮೆಲ್ಲರೂ ನೆಮ್ಮದಿ ಹಾಳಾಗಲಿ ಅಂತ ತಾನೆ ನಾನು ಇಷ್ಟು ಕಷ್ಟಪಡ್ತಿರೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಜ್ಜಿ, ಕಾಫಿ ತಗೊಳ್ಳಿ. ಅಜ್ಜಿ, ಕಾಫಿ ತಗೊಳ್ಳಿ ಎಂದೆ. ತಂದಿಡೆ. ಯಾಕಜ್ಜಿ ಒಂಥರ ಇದ್ದೀರಾ? ಏನಾಯ್ತು? ಗೊಡಗ ಸುಬ್ಬಿ, ನನ್ನ ಜಾನು ಏನಾದರೂ ಫೋನ್ ಮಾಡಿದ್ಲೇನೆ? ಇಲ್ಲ ಅಜ್ಜಿ, ಅವತ್ತು ಮಾತಾಡಿದ್ದು ಅಷ್ಟೇ. ಆಮೇಲೆ ಫೋನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆದರೆ ಯಾಕೋ ಅವಳಿಗೆ ಫೋನೇ ಹೋಗಲಿಲ್ಲ. ಹಾಗಾದರೆ ಅವಳ ಜೊತೆಲಿ ಯಾರೂ ಮಾತಾಡೇ ಇಲ್ವಾ? ಇಲ್ಲ ಅಜ್ಜಿ. ಯಾಕೆ ಕೇಳ್ತಿದ್ದೀರಾ? ಏನಿಲ್ಲ ಕಣೆ, ಅವಳ ತಾಯಿ ಆಗ್ತಾ ಇರೋದ್ರಿಂದ ದಿನ ವಿಚಾರಿಸ್ಕೋಬೇಕಲ್ವ? ಅಲ್ವೇ? ಅವಳು ಫೋನ್ ಮಾಡಿಲ್ಲ ಅಂತೀಯ, ನೀನು ಫೋನ್ ಮಾಡಿದ್ರು ಹೋಗ್ತಿಲ್ಲ ಅಂತೀಯ. ನನಗೆ ಯಾಕೋ ಒಂಥರ ಬೇಜಾರಾಗ್ತಿದೆ ಕಡೆ. ಅಯ್ಯೋ, ಇಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀರಾ ಅಜ್ಜಿ? ಅದು ಜಾನು ತನ್ನ ಮನೇಲಿ ನೆಟ್ವರ್ಕ್ ಸರಿಯಾಗಿ ಸಿಗಲ್ಲ ಅಂತ ಹೇಳ್ತಾ ಇದ್ಲು. ಅದೇ ಥರ ಏನೋ ಆಗಿರುತ್ತೆ. ಅದ್ಯಾಕೆ ಅಷ್ಟು ದೊಡ್ಡ ಊರಲ್ಲಿ ನೆಟ್ಟು ಬರ್ತಿಲ್ಲ ಅಂತ್ಯ? ಎಲ್ರಿಗೂ ಸಿಗುತ್ತೆ, ಅವಳಿಗೆ ಮಾತ್ರ ಸಿಗಲ್ವಾ? ಅಯ್ಯೋ, ಅದು ಒಂದೊಂದ್ಸಲ ಹಾಗೆ ಆಗುತ್ತೆ ಅಜ್ಜಿ. ಆಮೇಲೆ ಈ ಮಳೆ ಗಿಳೆ ಬಂದಾಗ ಆವಾಗಲೂ ಇದೇ ಥರ ನೆಟ್ವರ್ಕ್ ಸಮಸ್ಯೆ ಆಗುತ್ತೆ. ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಹೇಳಿ? ಜಾನು ಗಂಡ ತುಂಬ ಒಳ್ಳೆಯವನು, ಅವಳನ್ನ ಚೆನ್ನಾಗಿ ನೋಡ್ಕೋತಾನೆ. ಜಾಸ್ತಿ ಯೋಚನೆ ಮಾಡಬೇಡಿ, ಕಾಫಿ ಕುಡೀರಿ. ಜಾನೋ ಗಂಡ ಏನು ನೋಡ್ಕೊತಾನೋ ಏನೋ, ಅವನ ಪ್ರೀತಿ ಅವಳಿಗೆ ಹುಚ್ಚಿಡ್ದಾಗ ಆಗುತ್ತೆ. ನಮ್ಮ ಜಾನು ನಿಜವಾಗಲೂ ಅಲ್ಲಿ ಚೆನ್ನಾಗಿರ್ತಾಳ? ದೇವರೇ, ನೀನೇ ಅವಳನ್ನು ಕಾಪಾಡಬೇಕಪ್ಪ, ಕಾಪಾಡಬೇಕು. ಮಲ್ಕೋ ಕಂದ. ಅಜ್ಜಿ, ಏನಮ್ಮ, ನಿದ್ದೆ ಬರ್ತಿಲ್ವಾ? ಅಜ್ಜಿ, ಭಾವನಮ್ಮ ಯಾವಾಗ ಬರ್ತಾರೆ? ಬರ್ತಾಳೆ ಪುಟ್ಟ, ನಾಳೆ ಇಲ್ಲಾಂದ್ರೆ ನಾಡಿದ್ದು ಬರ್ತಾಳೆ. ನಿಜವಾಗ್ಲೂ ಬರ್ತಾರಾ? ಹೂ ಕಂದ, ನಿನ್ನೆ ನೋಡ್ಕೊಂಡು ಹೋಗೋದಕ್ಕೆ ಬಂದೇ ಬರ್ತಾಳೆ. ನೀನೀಗ ಆರಾಮಾಗಿ ಮಲ್ಕೋಪ. ಅಜ್ಜಿ, ಸೌಪಡಿಕಾಗ್ತ ಮತ್ತೆ ನನ್ ಬಂದು ಕರ್ಕೊಂಡು ಹೋಗ್ತಾರಾ? ನನ್ಗೆ ಅವ್ರ ಜೊತೆ ಹೋಗಕ್ ಇಷ್ಟ ಇಲ್ಲ, ನಾನು ಹೋಗಲ್ಲ. ಇಲ್ಲ ಕಂದ, ಯಾರೂ ಬರಲ್ಲ. ಅಜ್ಜಿ, ನನ್ ತುಂಬಾ ಭಯ ಆಗುತ್ತೆ ಅವ್ರು ಬಂದ್ರೆ.
ನನ್ಗೆ ಅವ್ರ ಜೊತೆ ಕಳಿಸ್ಬೇಡಿ ಪ್ಲೀಸ್. ಇಲ್ಲ ಕಂದ, ನಿನ್ನ ಎಲ್ಗೂ ಕಳ್ಸಲ್ಲ. ನೀನೀಗ ಭಯ ಪಡಬೇಡ. ನಾಳೆ ಸ್ಕೂಲ್ ಇದೆ ಅಲ್ವಾ, ಬೇಗ ಎದ್ದೇಳ್ಬೇಕು. ದೇವ್ರನ್ನ ನೆನೆಸ್ಕೊಂಡು ಬೇಗ ಮಲ್ಕೋ, ನಿದ್ದೆ ಬರುತ್ತೆ. ಲಕ್ಷ್ಮಿ, ತನುವಿದ್ದೆಡೆ ತಾವರೆ ಅನ್ನೋ ಹಾಗೆ ಮಕ್ಕಳು ಯಾರ ಪ್ರೀತಿ ತೋರಿಸ್ತಾರೋ ಅವ್ರಿಗೆ ಹೊಂದ್ಕೊಂಡ್ಬಿಡ್ತಾರೆ. ಹೌದು ರೀ, ಖುಷಿ ನಮ್ಮನ್ನ ಎಷ್ಟು ಚೆನ್ನಾಗಿ ಹಚ್ಕೊಂಡಿದ್ದಾಳೆ ಅಲ್ವಾ. ನಮಗೂ ಇವಳಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ನಿಜ ಲಕ್ಷ್ಮಿ, ಇಂಥ ಮುದ್ದಾದ ಮಗುವಿಗೆ ಕಷ್ಟ ಕೊಡೋದಕ್ಕೆ ಅವ್ರಿಗೆ ಹೇಗಾದರೂ ಮನಸ್ಸು ಬರುತ್ತೆ. ಇಂಥ ಕೆಟ್ಟ ಜನ. ಅಂತೂ ನಮ್ಮ ಖುಷಿ ನಮ್ಮ ಮನೆಗೆ ಬಂದ್ಲಲ್ಲ, ಅದೇನೋ ನೆಮ್ಮದಿ. ಹೌದು ರೀ. ಅತ್ತೆ, ಯಾಕತ್ತೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ? ಸಿಂಚನ ಅವ್ರ ಗಂಡನ ಮನೆಗೆ ಹೊರಟೋದ್ರು ಅಂತನಾ? ಅಷ್ಟು ಹೇಳಿದ್ರು ನನ್ನ ಮಾತು ಕೇಳದೆ ಹೋದ್ಲು. ಅಲ್ಲಿ ಏನಾಗುತ್ತೋ ಏನೋ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ. ಇದಕ್ಕೆ ಇಷ್ಟೊಂದು ಯಾರು ಟೆನ್ಷನ್ ಮಾಡ್ಕೋತಾರ ಅತ್ತೆ? ಹೇಗಿದ್ರು ಸಿದ್ದು ಹೋಗಿದಾರಲ್ಲ, ಅವರೆಲ್ಲ ಸರಿ ಮಾಡ್ತಾರೆ. ಸಿದ್ದು ನಿಂತ್ಕೋ. ಯಾಕಿಬ್ರೇ ಬರ್ತಾ ಇದ್ದೀರಾ? ಸಿಂಚನ ಇಲ್ಲೋ? ಅವಳು ಅಲ್ಲೇ ಉಳ್ಕೊಂಡ್ಲು. ಅವಳು ಅಲ್ಲೇ ಇರ್ತಾಳಂತೆ, ಅದಕ್ಕೆ ನಾವಿಬ್ರು ಬಂದ್ವಿ. ಅವಳು ಹೇಳಿದ್ದು ಅಂತ ಬಿಟ್ಬಿಟ್ಟು ಬಂದ್ಬಿಟ್ಟ? ಅಲ್ಲಿರೋ ಕಷ್ಟ ಅಂತ ತಾನೇ ಅವಳು ಇಲ್ಲಿಗೆ ಬಂದಿದ್ದು. ಬರೀ ಕೂಡ ನೀನು ಮೊದಲು ಅವಳನ್ನ ಕರ್ಕೊಂಡು ಪಾಪ. ಓ, ಅವಳು ಅಲ್ಲೇ ಇರ್ತೀನಿ ಅಂದಮೇಲೆ ಅವಳನ್ನ ಯಾಕವ ಕರ್ಕೊಬರೋದು? ಹೆಂಡತಿ ಆದವಳು ಗಂಡನ ಜೊತೆ ಇರಬೇಕಾದ ಧರ್ಮ. ಅವಳು ಅಲ್ಲೇ ಇರಲಿ ಬಿಡು. ಹೂ ಕಣವ, ಅವಳಿಗೀಗ ಗಂಡನ ಪ್ರೀತಿ ಏನು ಅನ್ನೋದು ಅರ್ಥ ಆಗದೆ. ಅದನ್ನ ನಾವು ದೂರ ಮಾಡೋದು ಬೇಡ. ಅವಳಲ್ಲೇ ಇರಲಿ. ನಾಳಿಕೆ ನಾನೇ ಹೋಗ್ಬಿಟ್ಟು ಅವಳ ಬಟ್ಟೆಗಳನ್ನ ಕೊಟ್ಬಿಟ್ಟು ಬರ್ತೀನಿ. ನನ್ನ ಮಾತಿಗೆ ಎದುರು ಉತ್ತರ ಕೊಡ್ತಾ ಇದೆಯಾ? ಹೆಂಡತಿ ನಿನ್ನ ಜೊತೆಲಿ ಬಂದ ತಕ್ಷಣ ನಿಂಗೆ ಧೈರ್ಯ ಬಂದ್ಬಿಡ್ತಲ್ವಾ? ಅವ ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಇದ್ರಲ್ಲಿ ಅವ್ರ ತಪ್ಪೇನದೆ ಅಂತ ಈ ರೀತಿ ನೋವಾಗ ಥರ ಮಾತಾಡ್ತಿದ್ಯಾ? ಹೌದು, ನಾನು ಮಾತಾಡಿದ್ರೆ ನಿಂಗೆ ನೋವಾಗುತ್ತೆ. ನೀನೆಷ್ಟು ನನಗೆ ನೋವು ಮಾಡಿದ್ಯಾ ಅಂತ ನಿಂಗೆ ಅರ್ಥ ಆಗಿದೆಯೇನೋ? ಓ, ಯಾಕವ ಹಿಂಗೆ ಆಡ್ತಾ ಇದೀಯೇ? ಅವ್ರು ಈಗ ತಾನೇ ಹೊರಗಿಂದ ಬಂದವ್ರೆ. ಲವ್ ಸಿದ್ದು, ಒಳಿಕೋಲ ಬನ್ನಿ ಮೇಡಮ್ರೆ. ಯಾರು ಒಳಗಡೆಗೆ ಹೋಗೋದು ಬೇಕಾಗಿಲ್ಲ. ಇವಳು ನಮ್ಮನೆ ಕಾಲಿಟ್ಟಾಗಿಂದ ಒಂದಲ್ಲ ಒಂದು ನಡೀತಾನೆ ಇದೆ. ಅಷ್ಟು ಚೆನ್ನಾಗಿದ್ದು ನನ್ನ ಮಗಳ ಸಂಸಾರ ಎಲ್ಲ ಹಾಳಾಗೋಯ್ತು. ಇನ್ನು ಪರಿಸ್ಥಿತಿ ಸರಿ ಹೋಗಲ್ಲ ಅನ್ಸುತ್ತೆ. ಮೊದಲು ಇವಳನ್ನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ವಾ. ಹೋಗು. ಅವ ಅಪ್ಪಾಜಿನೇ ಹೋಗೋದು ಬೇಡ ಅಂದ್ಮೇಲೆ ನೀನ್ ಯಾಕವ ಹೋಗು ಹೋಗು ಅಂತಿದ್ಯೆ? ಅವ್ರಿಗೇನೋ ಗೊತ್ತಾಗುತ್ತೆ, ಯಾವಾಗಲೂ ಹೊರಗಡೆ ಇರ್ತಾರೆ. ಮನೇಲಿ ಏನು ನಡೆಯುತ್ತೆ ಅಂತ ನಮಗೆ ಗೊತ್ತು. ನೋಡು,
ನನಗೆ ಎದುರು ತಗೊಳ್ಬೇಡ, ಮೊದಲು ಕರ್ಕೊಂಡೋಗು ಅಷ್ಟೇ. ಅವ್ವ, ಅಪ್ಪಯ್ಯ ಮನೇಲಿಲ್ಲ, ಅವ್ರು ಬರ್ಲಿ, ಬಂದ್ಮೇಲೆ ಕೂತ್ಕೊಂಡು ಮಾತಾಡುಮ. ಇಲ್ಲ, ನಾನು ಯಾರ ಮಾತು ಕೇಳಲ್ಲ. ಇವಳು ಹೋಗ್ಬೇಕು, ಇಲ್ಲ ಅಂದ್ರೆ ಇವರಿಬ್ರು ಹೋಗ್ಬೇಕಷ್ಟೇ. ಅವ್ವ, ಇನ್ನೊಸಿ ಸಮಾಧಾನವಾಗಿರು. ಅಪ್ಪಯ್ಯ ಮನೇಲಿ ಇಲ್ದೇ ಇರುವಾಗ ನಾವ್ ಇಂಥ ನಿರ್ಧಾರ ಎಲ್ಲ ತಗೊಂಡ್ರೆ ತಪ್ಪಾಯ್ತದೆ. ಅವರೇ ಇವರಿಬ್ರು ಮನೇಲಿ ಇರ್ಲಿ ಅಂತ ಅಂದ್ಮೇಲೆ ನೀನ್ ಯಾಕವ್ವ ಹಿಂಗಾಡ್ತಾ ಇದೀಯ? ಒಂದ್ ಕೆಲಸ ಮಾಡು, ಅಪ್ಪ ಹಿಂಗ್ ಫೋನ್ ಮಾಡ್ಕೊಡ್ತೀನಿ, ನೀನೇ ಅದೇನು ಹೇಳ್ತಾರೋ ಕೇಳು. ಏನು ಹೆಂಡತಿ ಬಂದಿರೋದು ಇಷ್ಟೊಂದು ಖುಷಿ ಆಗಿದೆಯಾ? ಹ್ಞೂ ಮತ್ತೆ ಖುಷಿ ಆಗಲ್ವಾ? ಎಲ್ಲ ನಿನ್ನಿಂದಾನೇ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್. ಹೆಂಡತಿ ಮನೆ ಬಿಟ್ಟು ಹೋದಾಗಿಂದ ನೀನ್ ಮುಖ ನೋಡಕ್ ಆಗ್ತಿರ್ಲಿಲ್ಲಪ್ಪ, ಅದಕ್ಕೆ ಅಲ್ವಾ ಪ್ಲಾನ್ ಮಾಡಿ ಕರ್ಸಿದ್ದು. ಹೌದು ಬ್ರೋ, ನೀನ್ ಈ ಥರ ಪ್ಲಾನ್ ಮಾಡದೇ ಇದ್ದಿದ್ರೆ ನನ್ನ ಜೀವನ ಅಷ್ಟೇ ಮುಗ್ದೋಗಿರೋದು. ಸಿಂಚನ ಬಂದು ನನ್ನ ಹತ್ರ ಮಾತಾಡಿದ್ದು ನನಗೆ ಭಾಳ ಖುಷಿ ಆಗೋಯ್ತು ಬ್ರೋ. ಅವಳೆಲ್ಲಿ ನನ್ನ ಬಿಟ್ಟು ಹೋಗ್ಬಿಡ್ತಾಳೋ, ನನ್ನಿಂದ ದೂರ ಆಗ್ಬಿಡ್ತಾಳೋ ಅಂತ ಭಯ ಆಗೋಗಿತ್ತು. ಈಗ ಮನಸ್ಸು ನಿರಾಳವಾಗಿದೆ. ನಿರಾಳ ಆಗಿದೆ ಅಂತ ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡ್ಬಿಡಪ್ಪ. ಹೆಂಡತಿಯವರು ಮನೇಲಿ 2 ದಿವಸ ಇಲ್ಲ ಅಂದ್ರೆ ಆರಾಮಾಗಿರ್ಬೋದು, 3ನೇ ದಿವಸ ಅವರು ಬೇಕೇ ಬೇಕು ಅನ್ಸುತ್ತೆ. ಅದೇ ಜೀವನ, ಅರ್ಥ ಮಾಡ್ಕೊ. ಹೌದು ಬ್ರೋ, ನೀನು ಹೇಳಿದ್ದು ಸರಿ ಬ್ರೋ. ನಾನು ಪ್ರೀತಿ ಮಾಡಿದಾಗಿಂದ ಇದುವರೆಗೂ ಈ ಥರ ಜಗಳ ಆಡಿದ್ದೇ ಇಲ್ಲ. ನಾವಿಬ್ಬರೂ ಅಷ್ಟೇ, ಆಡಿದ್ರು ಸಣ್ಣ ಪುಟ್ಟದಾಗ ಆಡಿ ಅದನ್ನ ಅಲ್ಲೇ ಎಂಡ್ ಮಾಡ್ಬಿಡ್ತಾ ಇದ್ವಿ. ಈ ಸಲ ಮಾತಿಗೆ ಮಾತು ಬೆಳೆದು ಜಗಳ ಸ್ವಲ್ಪ ದೊಡ್ಡದಾಗೋಯ್ತು. ಆಮೇಲೆ ನನಗೂ ಅನ್ನಿಸ್ತು ನಾನು ಹಾಗೆ ಮಾತಾಡಬಾರ್ದಾಗಿತ್ತು ಅಂತ. ಸದ್ಯ ಈಗಲಾದ್ರೂ ಅರ್ಥ ಆಯ್ತಲ್ಲ, ಯಾರ ಹತ್ರ ಜಗಳ ಆಡಿದ್ರು, ಹೆಂಡತಿ ಜೊತೆ ಜಗಳ ಆಡಿದ್ರು ಅಂತ. ನೀನು ಇನ್ನೇನೇ ವಿಷಯ ಇದ್ರು ಮೊದಲೇ ಅವಳಿಗೆ ತಿಳಿಸ್ಬಿಡು, ಈ ರೀತಿ ಮುಚ್ಚಿಡಕ್ಕೆ ಹೋಗ್ಬಿಡು. ಹಾಂ, ಇವಾಗ ಎಲ್ಲ ಅರ್ಥ ಆಗಿದೆ ಬ್ರೋ. ಯಾವತ್ತೂ ಈ ಥರ ತಪ್ಪು ಮಾಡೋದಿಲ್ಲ. ಹಾಗೇನಾದರೂ ಆದರೆ ನೀನಿದೆಯಲ್ಲಪ್ಪ, ಅದೇ ನನಗೆ ಧೈರ್ಯ. ಯಾಕಪ್ಪ, ನನ್ನನ್ನು ನಾಡ್ದನ್ನು ಮಾಡೋ ಪ್ಲಾನಾ? ಹಾಗೆ ಮಾಡಿದ್ರೆ ಏನು ಮಾಡ್ತೀನಿ ಗೊತ್ತಾ ನಾನು? ಇನ್ನೊಂದು ಸಲ ಏನಾದರೂ ನೀನು ಜಗಳ ಆಡಿದ್ರೆ ನಾನೇ ನಿನ್ನ ಹೆಂಡತಿಗೆ ಹೋಗಿ ಫಿಟ್ಟಿಂಗ್ ಇಟ್ಟು ಬಂದಿರೋ ಅವಳನ್ನ ಮತ್ತೆ ವಾಪಸ್ ಕಳಿಸ್ಬಿಡ್ತೀನಿ. ನಾನು ಸುಮ್ಮನೆ ಜೋಕ್ ಮಾಡಿದ ಕಡ, ನೀನು ಒಳ್ಳೆ. ನಾನು ನಿನಗೆ ಆ ಥರ ಅವಕಾಶನೇ ಕೊಡೋಣ. ಭಾಳ ಖುಷಿಲಿದೆಯಾ? ಅವತ್ತು ಹೇಳಿದ್ ಮರ್ತ್ಬಿಟ್ಟಿಯಪ್ಪ. ಅದು ಪಾರ್ಟಿ ಕೊಡ್ತೀನಿ ಅಂದಿಯಲ್ಲ. ಅಯ್ಯೋ, ಅದಕ್ಕೆ ಏನಂತೆ ಬ್ರೋ. ಬ್ರೋ, ನೀನು ಬರೀ ನಮ್ಮ ಅಣ್ಣ ಅಲ್ಲ, ನನ್ನ ಬಾಳಿನ ಜ್ಯೋತಿ, ಜೀವನ ಜ್ಯೋತಿ, ನಂದ ದೀಪ. ಏನೋ ಡೌ ಮಾಡ್ತೀಯಾ? ಯಾವಾಗ ಕರ್ಕೊಂಡು ಹೋಗ್ತೀಯಾ? ಹೋಗೋಣ. ಯಾವಾಗ ಹೇಳು, ಹೋಗೋಣ. ಈಗಲೇ ಹೋಗೋಣ ಬ್ರೋ. ಈಗ ತಾನೇ ಬಂದು 2 ಸಿಂಚನ, ಆಮೇಲೆ ಹಾಕೊಂಡು ರುಬ್ತಾಳೆ ಅಷ್ಟೇ. ಹೋಗೋಣ. ನಾಳೆ, ನಾಡಿದ್ದು, ಆಚೆ ನಾಡಿದ್ದು, ಸಂಡೇ, ಮಂಡೇ. ಕಡಿಮೆ ಇಲ್ಲ. ಏನಿಲ್ಲ ಮರಗೌಡ. ಅಪ್ಪಯ್ಯ, ಇಲ್ಲವ್ವ ಭಾವನವರು ಈಗಿಂದ ಈಗಲೇ ಮನೆಯಿಂದ ಆಚೆಗೆ ಹೋಗ್ಬೇಕು ಅಂತ ಹಠ ಮಾಡ್ತಾವ್ರೆ. ಹೊಸಿ ಹೇಳಪ್ಪಯ್ಯ. ಯಾಕ್ಲ ಹಿಂಗಾಡ್ತಲ್ಲಿ ಇವಳು? ಲೈ ಕೊಡ ನಿಮ್ಮ ಅವನ ಕೈ ಫೋನ. ತಾಳವ, ಮಾತಾಡವಾ. ಹೇಳ್ರಿ. ಯಾಕಮ್ಮೆ ಹಿಂಗಾಡ್ತಾ ಇದೆಯಾ ನೀನು? ಅಲ್ಲ, ನಾನು ಮೊದಲೇ 1000 ಟೆನ್ಷನ್ ಹೇಳಿದ್ದೀನಿ, ಅದ್ರಲ್ಲಿ ಇದು ಬೇರೆನಾ? ನೋಡು, ನಾನು ಮನೆಗೆ ಬರೋ ಗಂಟ ನೀನೇನು ಮಾತಾಡಕೋಬೇಡ, ಹೊಸಿ ತಾಳ್ಮೆಯಿಂದ ಇರೋ. ಇನ್ನೆಷ್ಟು ತಾಳ್ಮೆಯಿಂದ ಇರ್ಬೇಕ್ರಿ? ಇಲ್ಲೆಲ್ಲ ನಡೀತಾ ಇರೋದು ನೋಡಿ ನೋಡಿ ನನಗೆ ಸಾಕಾಗೋಗಿದೆ. ಇನ್ನು ನನ್ನ ಕೈಲಾಗಲ್ಲ. ಇವತ್ತಾನು ಅವನ ಹೆಂಡತಿನ ಅವ್ರ ಮನೆಗೆ ಕರ್ಕೊಂಡು ಹೋಗ್ಲೇಬೇಕಷ್ಟೇ. ನಾನು ಹೇಳ್ತಾ ಇರೋದು ನಿನ್ಗೆ ಅರ್ಥ ಆಯ್ತಾ ಇತ್ತಾನೆ? ನಾನು ಬರೋ ಗಂಟ ನೀನು ಸುಮ್ಕೆ ಇರೋ, ನಾನು ಬರ್ತೀನಿ, ಎಲ್ಲ ಸರಿ ಮಾಡಮ್ಮ. ಎಲ್ಲ ನನ್ನ ಹಣೆ ಬರ. ಯಾರ ನನ್ನ ಮಾತು ಕೇಳ್ತಿಲ್ಲ. ಏನಾದ್ರೂ ಮಾಡ್ಕೊಂಡು ಹೋಗಿ. ಓ,
ಏನೂ ಆಗಕ್ಕಿಲ್ಲ, ಸಮಾಧಾನವಾಗಿರು. ಸಿದು ಇವ್ರು ಕರ್ಕೊಂಡು ಒಳಿಕೋಲ್ಲ. ಬನ್ನಿ ಮೇಡಮ್. ಏನಾಗಕ್ಕಿಲ್ಲ, ಸುಮ್ಕಿರು.